ತಮ್ಮ ಪ್ರಕಾರ ಗುರುರಾಜಾಚಾರ್ಯ ಅವರೇ, ಯಾವ ರೀತಿಯಾದಂಥ ಬಜೆಟ್ ಇದು? ಬಡ್ಜೆಟ್ ಅಂತ ಹೇಳಿದ್ರೆ ಒಂದು 8 ಡಾಕ್ಯುಮೆಂಟ್ಸ್ ಇರುತ್ತದೆ. ಅದರಲ್ಲಿ ಬಡ್ಜೆಟ್ ಸ್ಪೀಚ್ ಇಸ್ ಓನ್ಲಿ 1 ಡಾಕ್ಯುಮೆಂಟ್. ನಾವು ಯೂಶ್ವಲಿ ಹೇಳ್ತೀವಿ 800 ಪೇಜ್ ಇರುತ್ತೆ ಎಲ್ಲ ಬಡ್ಜೆಟ್ ನಾವು ಸ್ಟಡಿ ಮಾಡಬೇಕಂತ ಹೇಳಿದ್ರೆ. ಅದರಲ್ಲಿ ಬಡ್ಜೆಟ್ ಅಂತ ಹೇಳೋದು ಒಂದು 50-60 ಪೇಜ್ ಇರ್ತದೆ. ಸೊ ಬಡ್ಜೆಟ್ ಸ್ಪೀಚ್ ದಿಸ್ ಟೈಮ್ ವಾಸ್ ಡೆಫಿನೆಟ್ಲಿ ಡಿಫರೆಂಟ್. ದೊಡ್ಡ ದೊಡ್ಡ ಕ್ಯಾಪ್ಷನ್ಸ್ ಇರಲಿಲ್ಲ. ಇಫ್ ಯು ಹ್ಯಾವ್ ಅಬ್ಸರ್ವ್ಡ್, ದೊಡ್ಡ ಕ್ಯಾಪ್ಷನ್ಸ್ ಆಗಲಿ, ದೊಡ್ಡ ಅನೌನ್ಸ್ಮೆಂಟ್ಸ್ ಇರಲಿಲ್ಲ. ಮುರಳೀಧರ್ ಅವರು ಹೇಳಿದ ಪ್ರಕಾರ ದಿಸ್ ಇಸ್ ಅ ಲಾಂಗ್ ಟರ್ಮ್ ಬಡ್ಜೆಟ್. ನನ್ನ ಅನಿಸಿಕೆ ಈ ಥರ ಇದೆ, ದೇ ಹ್ಯಾವ್ ಪಾರ್ಟ್ ಬಿ, ನಾವು ಮುಂಚೆನೇ ಮಾತಾಡಿದ್ವಿ, ಪಾರ್ಟ್ ಬಿ ಆಫ್ ದ ಬಡ್ಜೆಟ್ ಹ್ಯಾಸ್ ಬಿನ್ ಗಿವನ್ ಮೋರ್ ಇಂಪಾರ್ಟೆನ್ಸ್ ದ್ಯಾನ್ ಪಾರ್ಟ್ ಎ. ಪಾರ್ಟ್ ಎ ಅಲ್ಲಿ ಅಫ್ಕೋರ್ಸ್ ಮುಂಚಿನಿಂದನೂ ನಾವು ನೋಡ್ತಾ ಬಂದರೆ ಹೆಚ್ಚು ಅದನ್ನು ಮಾತಾಡ್ತಿದ್ರು, ಟ್ಯಾಕ್ಸ್ ವಿಷಯ ಕಮ್ಮಿ ಮಾತಾಡ್ತಾ ಇದ್ರು. ಈ ಸರ್ತಿ ಪಾರ್ಟ್ ಎ, ನಾನು 13 ಪೇಜ್ ನೋಟ್ಸ್ ಮಾಡ್ಕೊಂಡಿದ್ದೀನಿ ಅವ್ರು ಹೇಳ್ತಾ ಇದ್ದಾಗೆ, ಬರೀ 5 ಪೇಜ್ ಇಸ್ ಆನ್ ಪಾರ್ಟ್ ಎ, 8 ಪೇಜ್ ಇಸ್ ಆನ್ ಪಾರ್ಟ್ ಬಿ. ದಟ್ ಮೀನ್ಸ್ ದೇ ಹ್ಯಾವ್ ಲುಕ್ಡ್ ಇನ್ ಟು ದಿ ಈಸಿಂಗ್ ಆಫ್ ಬಿಸ್ನೆಸ್. ಅದರ ಲೆಕ್ಕದಲ್ಲಿ ನಾನು ನೋಡ್ಲಿಕ್ಕೆ ಹೋದರೆ ಟ್ಯಾಕ್ಸ್ ಇರ್ಬೋದು, ಟ್ಯಾಕ್ಸ್ನಲ್ಲಿ ದೇ ಹ್ಯಾವ್ ನಾಟ್ ಗಿವನ್ ಎನಿ ಗ್ರೇಟ್ ರಿಲೀಫ್. ನಾವು ಮುಂಚೆನೇ ಹೇಳಿದ ಪ್ರಕಾರ ಟ್ಯಾಕ್ಸ್ ರಿಲೀಫ್ ಎಷ್ಟು ಕಟ್ತಾ ಇದ್ರು ಹೋದ ವರ್ಷ, ಈ ವರ್ಷವೂ ಅಷ್ಟೇ ಕಟ್ತೀರಿ. ಬಟ್ ಕೆಲವೆಲ್ಲ ಕ್ಲಾರಿಟಿ ಕೊಟ್ಟಿದ್ದಾರೆ ಈ ಬಡ್ಜೆಟ್ನಲ್ಲಿ. ಈ ಬಡ್ಜೆಟ್ನಲ್ಲಿ ಕ್ಲಾರಿಟಿ ಕೊಟ್ಟಿದ್ದಾರೆ. ಬಿಫೋರ್ ಐ ಗೋ ಟು ದ ಟ್ಯಾಕ್ಸ್, ಲೆಟ್ ಮಿ ಟೆಲ್ ಯು ದಿಸ್ ಬಡ್ಜೆಟ್. ಈ ಬಡ್ಜೆಟ್ನಲ್ಲಿ ವಾಟ್ ಈಸ್ ದಿ ಔಟ್ಲೇ ಒಂದು ನಾವು ತಿಳ್ಕೋಬೇಕು. ವಾಟ್ ಈಸ್ ದಿ ಔಟ್ಲೇ? ಬಡ್ಜೆಟ್ ಅಂದರೆ ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಲ್ಲ, ನಮ್ಮ ಮನೆ ಬಡ್ಜೆಟ್ ಎಷ್ಟು 10 ಲಕ್ಷ ಅಂತೇಳಿ ಇದ್ದರೆ, ಸೊ ಅದೇ ಥರ ನಮ್ಮ ದೇಶದ ಬಡ್ಜೆಟ್ ಈ ಸರ್ತಿ 53.5 ಲಕ್ಷ ಕೋಟಿ. ಹೌದು. ಲಾಸ್ಟ್ ಇಯರ್ 50.65. ನಾವು ಲೆಕ್ಕ ಪ್ರಕಾರ 51 ಲಕ್ಷ ಕೋಟಿ ಲಾಸ್ಟ್ ಟೈಮ್ ಬಡ್ಜೆಟ್ ಇದ್ದರೆ, ಈ ಸರ್ತಿ 54 ಲಕ್ಷ ಕೋಟಿ, ಅಂದರೆ 8% ಇನ್ಕ್ರೀಸ್ ಆಗಿದೆ. ಆವಾಗಲೇ ಮುರಳೀಧರ್ ಅವರು ಹೇಳಿದ ಪ್ರಕಾರ ಈ ಬಡ್ಜೆಟ್ನಲ್ಲಿ ದೇ ಹ್ಯಾವ್ ಸ್ಪೆಂಟ್ 1 lakh crores ಲೆಸ್. ಸೊ ಹಾಗಾಗಿ ರಿವೈಸ್ಡ್ ಎಸ್ಟಿಮೇಟ್ನಲ್ಲಿ 49.61 ಲಕ್ಷ ಕೋಟಿಯಷ್ಟು ಮಾತ್ರ ಖರ್ಚು ಆಗುತ್ತೆ, ಆಸ್ ಅಗೇನ್ಸ್ಟ್ ದ ಬಡ್ಜೆಟ್ ಎಸ್ಟಿಮೇಟ್ ಆಫ್ 50.65. ಸೊ ದೇ ಹ್ಯಾವ್ ಪ್ರಾಬಬ್ಲಿ ರೆಡ್ಯೂಸ್ ದ ಬಡ್ಜೆಟ್ ಎಕ್ಸ್ಪೆಂಡಿಚರ್ ಬಿಕಾಸ್ ದ ಇನ್ಕಮ್ ವಾಸ್ ಆಲ್ಸೋ ಲೆಸ್ ಆರ್ ವಾಟ್ ಎವರ್. ಆ್ಯಂಡ್ ಈ ಕ್ಯಾಪೆಕ್ಸ್ ಅಂದರೆ ನಾವು ಕ್ಯಾಪೆಕ್ಸ್ ಬಡ್ಜೆಟ್ನ ನಾವು ಯಾವಾಗಲೂ ನೋಡ್ತೇವೆ, ಈ 53 ಲಕ್ಷ ಕೋಟಿಯಲ್ಲಿ ಎಷ್ಟು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಹೋಗಿದೆ ಅಂತೇಳಿ. ಲಾಸ್ಟ್ ಇಯರ್ ದೇ ಹ್ಯಾಡ್ ಟೋಲ್ಡ್ ಅಬೌಟ್ 11.21 lakh crores. ಈ ವರ್ಷ ಅದನ್ನು 12.2 ಲಕ್ಷ ಕೋಟಿ ನೆಕ್ಸ್ಟ್ ಇಯರ್ ದೇ ಆರ್ ಗೋಯಿಂಗ್ ಟು ಸ್ಪೆಂಡ್, ವಿಚ್ ಇಸ್ ಗುಡ್ ಆ್ಯಕ್ಚುಲಿ. ಸೊ ಎಷ್ಟು ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಾವು ಸ್ಪೆಂಡ್ ಮಾಡ್ತೀವಿ, ಇಫ್ ಯು ಲುಕ್ ಇನ್ ಟು ದ ಎಂಟೈರ್ ಬಡ್ಜೆಟ್, ಇದು ಬಿಗ್ಗೆಸ್ಟ್ ಎಕ್ಸ್ಪೆಂಡಿಚರ್ ಆನ್ ದಿ ಬಡ್ಜೆಟ್ ಔಟ್ಲೇ ಇಸ್ ಟುವರ್ಡ್ಸ್ ಇಂಟ್ರೆಸ್ಟ್ ಆನ್ ಬಾರೋಯಿಂಗ್ಸ್. ಆ ಇಂಟ್ರೆಸ್ಟ್ ಆನ್ ಬಾರೋಯಿಂಗ್ಸ್ ಇಸ್ ವಾಟ್ ಎವರ್ ನಮ್ಮ ಪೂರ್ವಜರೆಲ್ಲ ಬಾರೋ ಮಾಡಿದ್ದನ್ನು ಅವರು ಖರ್ಚು ಮಾಡ್ಕೊಂಡು ಹೋಗಲಿಕ್ಕೆ ಇಂಟ್ರೆಸ್ಟ್ ಇಸ್ ಎ ಬಿಗ್ಗೆಸ್ಟ್ ಎಕ್ಸ್ಪೆಂಡಿಚರ್. ಅದರಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇನ್ಕ್ರೀಸ್ ಮಾಡಿದ್ದಾರೆ, ಎಟ್ ಕೀಪಿಂಗ್ ದ ಫಿಸ್ಕಲ್ ಡೆಫಿಸಿಟ್ ಅಂಡರ್ ಕಂಟ್ರೋಲ್. ಲಾಸ್ಟ್ ಇಯರ್ ಫಿಸ್ಕಲ್ ಡೆಫಿಸಿಟ್ ವಾಸ್ 4. ಅದಿನ್ನು ಇವರು ಬಜೆಟ್ ಸ್ಪೀಚಲ್ಲಿಲ್ಲ, ಡೀಟೇಲ್ಸ್ ನನಗಿನ್ನೂ ಬರಬೇಕಷ್ಟೇ. ಸೊ 44.4% ಇರುವಂತಹ ಬಡ್ಜೆಟ್ ಡೆಫಿಸಿಟ್ ಹ್ಯಾಸ್ ಬಿನ್ ಟೋಲ್ಡ್ ಆಸ್ 4.3%. ಸೊ ಫಿಸ್ಕಲ್ ಡೆಫಿಸಿಟ್ ಹ್ಯಾಸ್ ಬಿನ್ ಅಂಡರ್ ಕಂಟ್ರೋಲ್. ನೆಕ್ಸ್ಟ್ ಈ ಬಡ್ಜೆಟ್ ಸ್ಪೀಚ್ನ ನನಗೆ ಒಂದು ನೋಡಿದ್ರೆ, ದಿಸ್ ಇಸ್ ಮೋರ್ ಲೈಕ್ ಅ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್. ಇನ್ಸ್ಟೆಡ್ ಆಫ್ ಅ ಬಿಗ್ ಸ್ಪೀಚ್, ಶಿ ಹ್ಯಾಸ್ ಗಿವನ್ ಪಾಯಿಂಟ್ಸ್, ಬುಲೆಟ್ ಪಾಯಿಂಟ್ಸ್ ಕೊಟ್ಕೊಂಡು ಹೋಗಿದ್ದಾರೆ, ಎಲ್ಲರನ್ನೂ ಟಚ್ ಮಾಡಿದ್ದಾರೆ. It is not to deal with the aged people. ನನಗೇನು ಅನಿಸುತ್ತೆ, ದೇ ಹ್ಯಾವ್ ಟ್ರೈ ಟು ಟಾಕ್ ಟು ದಿ ಯಂಗ್ಸ್ಟರ್ಸ್, ಝೆನ್ ಝಿ ಅಥವಾ ಝೆನ್ ಆಲ್ಫಾ ಅಂತೇಳಿ ನೀವೇನು ಹೇಳ್ತಾ ಇದ್ರಿ, ಅವರಿಗೆ ಫೋಕಸ್ ಮಾಡುವಂತಹ ಬಡ್ಜೆಟ್ ಥರ ಅನಿಸ್ತಾ ಇದೆ. ಬಿಕಾಸ್ ದೇ ಹ್ಯಾವ್ ಕ್ಯಾಟರ್ ಟು ಟೆಕ್ನಾಲಜಿ, ಟೂರಿಸಮ್, AI ರಿಲೇಟೆಡ್. ಸೊ ಇಷ್ಟೆಲ್ಲ ಜನರಲ್ ಪಾಯಿಂಟ್ ಹೇಳಲಿಕ್ಕೆ. ಟ್ಯಾಕ್ಸ್ನಲ್ಲಿ ಜನರಲ್ ಆಗಿ ಹೇಳಬೇಕಂತ ಹೇಳಿದ್ರೆ, ದೇ ಹ್ಯಾವ್ ಡಿಕ್ರಿಮಿನಲೈಸ್ಡ್ ಎಷ್ಟೋ ವಿಷಯಗಳನ್ನ. ನಾವು ಮುಂಚೆ ನಾವು ಇಂಪ್ರಿಸನ್ಮೆಂಟ್, ಒಂದು TDS ಕಟ್ಟಲಿಲ್ಲ ಅಂತ ಹೇಳಿದ್ರೆ ಇಂಪ್ರಿಸೆಂಟ್ ಮಾಡುವಂಥ ಒಂದು ಪರಿಸ್ಥಿತಿ ಬರ್ತಾಯಿತ್ತು. ಈಗ ಅದನ್ನು ಡಿಕ್ರಿಮಿನಲೈಸ್ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ. ದೆನ್ ಟೈಮ್ ಲಿಮಿಟ್ಸ್ ಹ್ಯಾವ್ ಬಿನ್ ಎಕ್ಸ್ಟೆಂಡೆಡ್. ಕೆಲವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಲಿಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಆ್ಯಂಡ್ ಪೆನಾಲ್ಟೀಸ್ ಹ್ಯಾವ್ ಬಿನ್ ಮೇಡ್ ಇನ್ ಟು ಫೈನ್. ಏನು ಪೆನಾಲ್ಟಿನೂ ದುಡ್ಡು ಕೊಡಬೇಕು, ಫೈನೂ ದುಡ್ಡು ಕೊಡಬೇಕು. ಏನು ಡಿಫ್ರೆನ್ಸ್ ಪೆನಾಲ್ಟಿಯಲ್ಲಿ ಅಂತ ಹೇಳಿದ್ರೆ, ಪೆನಾಲ್ಟಿಯಲ್ಲಿ ದೇರ್ ಇಸ್ ಆಲ್ವೇಸ್ ಅ ಶೋ ಕಾಸ್ ನೋಟಿಸ್, ಅಡಿಷನಲ್ ಸ್ಟೆಪ್ ಇನ್ವಾಲ್ವ್ಡ್. ಫೈನ್ನಲ್ಲಿ ಇಟ್ ಇಸ್ ಫೈನ್ ಇಸ್ tax for doing something wrong. So ಫೈನ್ ಇಮಿಡಿಯೇಟ್ಲಿ ಹಾಕ್ಬಿಡ್ಬೋದು. ದೆನ್ TCS ರೇಟ್ಸ್, TCS ರೇಟ್ಸ್ನ ರ್ಯಾಷನಲೈಸ್ ಮಾಡಿದ್ದಾರೆ. ಅದನ್ನು ರ್ಯಾಷನಲೈಸ್ ಮಾಡಿರೋದ್ರಿಂದ ನಾನು ಯಾವಾಗಲೂ ಹೇಳೋದು, TCS ಇಸ್ ಲೈಕ್ ದಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆರ್ ದ ಗೌರ್ಮೆಂಟ್ ಕಮಿಂಗ್ ಟು ನೋ ಆಫ್ ವಾಟ್ ಟ್ರಾನ್ಸಾಕ್ಷನ್ ಯು ಹ್ಯಾವ್ ಎಂಟರ್ಡ್ ಇಂಟು. ನಿಮ್ಮ ಬಾಲ ಸಿಕ್ಕಿದ್ರೆ ಮನುಷ್ಯನ ಹೇಳ್ಕೊಂಡ್ಬಿಡ್ತಾರೆ ಅಂತಂದರೆ ಎಲ್ಲ ಟ್ರಾನ್ಸಾಕ್ಷನ್ ಏನೇನು ಮಾಡಿದ್ದೀರಿ ಅಂತ ಗೊತ್ತಾಗುತ್ತೆ. ಈಗ ಬಾಲ ಬೇಡ, ನಮಗೆ ಬಾಲದಲ್ಲಿರುವ ಒಂದು ಕೂದಲು ಸಿಕ್ಕಿದ್ರೆ ಸಾಕು, ಅದು ನನಗೆ ಎಂಟೈರ್ ಟ್ರಾನ್ಸಾಕ್ಷನ್ ನನಗೆ ಗೊತ್ತಾಗುತ್ತೆ ಅಂತ ಹೇಳಿ. ದೆನ್ ಸೋ ಮೆನಿ ಥಿಂಗ್ಸ್ ರೂಲ್ ಬೇಸ್ಡ್. ಅಂದರೆ ಮುಂಚೆ ಆಫೀಸರ್ಗೆ ಒಂದು ಡಿಸ್ಕ್ರಿಷನ್ ಇರ್ತಿತ್ತು, ಅದನ್ನು ಟ್ಯಾಕ್ಸ್ ಮಾಡೋದಾ ಪೆನಾಲ್ಟಿ ಕೊಡೋದಾ ಅಂತೇಳಿ. ಅದನ್ನು ಈ ಬಡ್ಜೆಟ್ ಸ್ಪೀಚಲ್ಲಿ ಅವರು ಹೇಳಿದ್ದಾರೆ, ವಿ ವಿಲ್ ಮೇಕ್ ಇಟ್ ಇನ್ ಟು ರೂಲ್ ಬೇಸ್ಡ್. ದಟ್ ಮೀನ್ಸ್ ಆಫೀಸರ್ನ ಒಂದು ಡಿಸ್ಕ್ರಿಷನ್ ಇರೋದೇ ಇಲ್ಲ, ಇಟ್ ವಿಲ್ ಆಲ್ ಬಿ ರೂಲ್ ಬೇಸ್ಡ್. ಸೊ ಓವರ್ ಆಲ್ ಐ ಗಿವ್ ಅ ಥಮ್ಸ್ ಅಪ್ ಟು ದಿಸ್ ಬಡ್ಜೆಟ್ because we have to look into the greater aspect and the long term perspective rather than short term. Buyback arrangement na actually they have, that's a very good move. I don't know why the stock market is not
because there is no big announcements that way for the short term. ಮುರಳೀಧರ್ ಹೇಳಿದ ಪ್ರಕಾರ ಶಾರ್ಟ್ ಟರ್ಮ್ there is no big announcement, but there are good advantages. For example, share marketನಲ್ಲಿ ನಾವು ಬೈಬ್ಯಾಕ್ಗೆ ಇಟ್ ಯೂಸ್ ಟು ಬಿ ಟ್ಯಾಕ್ಸ್ಡ್ ಆಸ್ ಡಿವಿಡೆಂಡ್ಸ್ ಥರ ಟ್ಯಾಕ್ಸ್ ಮಾಡ್ತಾ ಇದ್ರು ಬೈಬ್ಯಾಕ್ನ, ಆ್ಯಂಡ್ ವಾಟ್ ಎವರ್ ಇನ್ವೆಸ್ಟ್ಮೆಂಟ್ ಐ ಮೇಡ್ ಟು ಬೈ ದ ಶೇರ್ಸ್ ವಾಸ್ ನಾಟ್ ಅಲೌಡ್ ಆಸ್ ಅ ಸೆಟ್ ಆಫ್ ಫುಲ್ ಡಿವಿಡೆಂಡ್ಸ್ ಥರ ಪರ್ಚೇಸ್ ಮಾಡಿರೋದನ್ನು ಈಗ ದೇ ಹವ್ ಟೋಲ್ಡ್ ದಟ್ ಇಟ್ ವಿಲ್ ಬಿ ಕ್ಯಾಪಿಟಲ್ ಗೇನ್ಸ್ ವಿಚ್ ವಾಸ್ ಅವರ್ ರಿಕ್ವೈರ್ಮೆಂಟ್. ಸೊ ಐ ಮೀನ್ ಓವರಾಲ್ ಆಗುವಾಗ 15% ಆಗಿದೆ, 12% ಪ್ಲಸ್ ಸರ್ಚಾರ್ಜ್ ಪ್ಲಸ್ ಆಗುವಾಗ 15% ಆಸ್ ಅಗೇನ್ಸ್ಟ್ ದ 30% or 39%. Promoters, they have said it is 22% plus surcharge. So that will come promotersಗೆ to 25%. so it should not be to the benefit of the promoters. Minority shareholdersಗೆ ಬೆನಿಫಿಟ್ ಮಾಡುವಂಥ ಒಂದು ಸ್ಕೀಮ್ ಅಂತ ಹೇಳ್ತೀನಿ. So overall I give a thumbs up. If you are asking how much marks you would give, I would say for the budget speech I will definitely give somewhere between 75 to 80 marks, because for the budget speech it is more long term. ನಮ್ಮ ಜೊತೆಗೆ ಡಾಕ್ಟರ್ ರಾಜೇಶ್ವರಿ ಅವರು ಜಾಯ್ನ್ ಆಗಿದ್ದಾರೆ, ಕ್ರೈಸ್ಟ್ ಯೂನಿವರ್ಸಿಟಿಯ ಪ್ರಾಧ್ಯಾಪಕರು. ಡಾಕ್ಟರ್ ರಾಜೇಶ್ವರಿ ಅವರೇ, ತಾವು ಯಾವ ರೀತಿಯಾಗಿ ನೋಡ್ತೀರಿ ಈ ಬಾರಿಯ ಬಜೆಟನ್ನು, 9ನೇ ಬಜೆಟನ್ನು ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಿದ್ದಾರೆ, ಎಷ್ಟು ಮಟ್ಟಿಗೆ ಇದು ಲಾಂಗ್ ಟರ್ಮ್ ಅನ್ನು ಗಮನದಲ್ಲಿ ಇಟ್ಟುಕೊಂಡು ಒಂದು ದೂರದೃಷ್ಟಿಯನ್ನು ಕೊಡೋದಕ್ಕೆ ಸಾಧ್ಯ ಆಗಿದೆ ಅಂತೇಳಿ ಅನ್ಸುತ್ತೆ ತಮಗೆ? ಹೌದು ಸರ್, ಆಕ್ಚುಲಿ ನಾನು ಅದನ್ನೇ ಹೇಳ್ಬೇಕು ಅಂತ ಇದ್ದೆ. ಬಿಕಾಸ್ ಬಜೆಟ್ ಸ್ಪೀಚ್ ನೋಡಿದಾಗ ಆಕ್ಚುಲ್ ಬಜೆಟ್ ಎನಿಹೌ ಸರ್ ಹೇಳಿದಂಗೆ ನಾವು ಇನ್ನು ಡೀಟೇಲ್ ಬಜೆಟ್ ಸಿಕ್ಕಿಲ್ಲ. ಸೊ ಹಂಗಾಗಿ ಬಜೆಟ್ ಸ್ಪೀಚ್ ಆಧಾರದ ಮೇಲೆ ಹೇಳೋದಾದ್ರೆ ದೇರ್ ಆರ್ ಸಮ್ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಅಂಡ್ ವಿಚ್ ವಾಸ್ ವೆರಿ ಎಕ್ಸ್ಪೆಕ್ಟೆಡ್, ತುಂಬಾ ಎಕ್ಸ್ಪೆಕ್ಟೆಡ್ ಕೂಡ. ಯಾಕಂದ್ರೆ 2 days ಬಿಫೋರ್ ಇಕನಾಮಿಕ್ ಸರ್ವೆ ಅಂದ್ರೆ ಎಕನಾಮಿಕ್ ಸರ್ವೆ ಪಬ್ಲಿಷ್ ಆಗಿತ್ತು. ಸೊ ಇಕನಾಮಿಕ್ ಸರ್ವೆ ಡೇಟಾ ನೋಡ್ದಾಗ್ಲೇ ಐ ಹ್ಯಾಡ್ ಸಮ್ ಎಕ್ಸ್ಪೆಕ್ಟೇಷನ್ ಅಬೌಟ್ ದಿ ಬಜೆಟ್. ಸೊ ಬಜೆಟ್ ಯಾವ ತರ ಹೋಗುತ್ತೆ ಅಂತ ಇಕನಾಮಿಕ್ ಸರ್ವೆ ಹ್ಯಾಡ್ ಕ್ಲಿಯರ್ ಇಂಡಿಕೇಟರ್, ಕ್ಲಿಯರ್ ಸಿಗ್ನಲ್. ಸೊ ಇವಾಗ ಇಕನಾಮಿಕ್ ಸರ್ವೆನಲ್ಲಿ ಏನ್ ಲೈಕ್ ಕಂಟೆಂಟ್ ಎಲ್ಲ ನೋಡಿದಾಗ ಇವಾಗ 1, 3, 4, 5 ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದೇ ನೀವ್ ಹೇಳ್ದಂಗೆ ದೂರದೃಷ್ಟಿ ಇಟ್ಕೊಂಡು ಪ್ಲಾನ್ ಮಾಡಿರೋ ತರ ಇದೆ. ನಂಬರ್ 1, ಫಿಸ್ಕಲ್ ಇದು ಡಿಸಿಪ್ಲಿನ್, ಅಂದ್ರೆ ಹಣಕಾಸು ನಂಬಿಕೆ, ಸ್ಪೆಷಲಿ ಫಿಸ್ಕಲ್ ಕ್ರೆಡಿಟ್ ಜೊತೆಗೆ ಬೆಳವಣಿಗೆ, ಗ್ರೋತ್. ಸೊ ಬಜೆಟ್ ಸ್ಪೀಚ್ ಹೇಳುತ್ತೆ ಸುಮಾರು 4.4% ಹಣಕಾಸು ಕೊರತೆ ಗುರಿಯನ್ನು ಕಾಪಾಡುತ್ತಾ 12 ಲಕ್ಷ ಕೋಟಿ ಅದಕ್ಕಿಂತ ಹೆಚ್ಚು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ಇನ್ಕ್ರೀಸ್ ಮಾಡಲಾಗಿದೆ ಅಂತ. ಸೊ ಬಜೆಟ್ ಸ್ಪೀಚ್ ನೋಡಿದಾಗ ಒಂದ್ ಏನ್ ಅನ್ಸಿತ್ತಂದ್ರೆ ಎಂಟೈರ್ ಬಜೆಟ್ ಈ ಬಾರಿದು ಇನ್ಫ್ರಾಸ್ಟ್ರಕ್ಚರ್ ಹೆವಿ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಲೆಡ್, ಮ್ಯಾನುಫ್ಯಾಕ್ಚರಿಂಗ್ ಕಾನ್ಸಂಟ್ರೇಟೆಡ್ ಬಜೆಟ್ ಅಂತ ಅನ್ಸುತ್ತೆ. ಬಿಕಾಸ್ 2-3 ಮೇನ್ ಇಶ್ಯೂಸ್ ಬಜೆಟ್ ಟ್ರೈಸ್ ಟು ಫೋಕಸ್, ಸ್ಪೆಷಲಿ ಇದು ಎಂಪ್ಲಾಯ್ಮೆಂಟ್ ಜನರೇಷನ್. ಯಾವಾಗ ಐ ಮೀನ್ ಎವ್ರಿ ಬಜೆಟ್ ನೋಡಿದಾಗ ಉದ್ಯೋಗ ಸೃಷ್ಟಿ ಹೇಗ್ ಮಾಡೋದು. ಸೊ ಬೇಸಿಕಲಿ ಒನ್ ಆಫ್ ದ ಮೇಜರ್ ಇಶ್ಯೂ ಅಟ್ ಪ್ರೆಸೆಂಟ್ ಈಸ್ ಎಂಪ್ಲಾಯ್ಮೆಂಟ್ ಜನರೇಷನ್. ಸೊ ಹಂಗಾಗಿ ಬಜೆಟ್ ನೋಡಿದಾಗ ಲಾಟ್ ಆಫ್ ಫೋಕಸ್ ಹ್ಯಾಸ್ ಬೀನ್ ಗಿವನ್ ಟು MSMEs. ನೀವು ಬಜೆಟ್ ಸ್ಪೀಚ್ ನೋಡಿದಾಗ ವಾಟ್ ಐ ಫೆಲ್ಟ್ ಇಸ್ MSMEಗೆ ತುಂಬಾ ಪ್ರಾಧಾನ್ಯತೆ ಕೊಡಲಾಗಿದೆ ಅಂತ ಅನಿಸ್ತು. ಯಾಕಂದ್ರೆ ಸುಮಾರು 2,000 ಕೈಗಾರಿಕಾ ಕ್ಲಸ್ಟರ್ಗಳ ಪುನರುಜ್ಜೀವನ ಮತ್ತೆ 10,000 ಕೋಟಿ MSME ನಿಧಿ, ಸ್ಥಳೀಯ ಮೌಲ್ಯ ಸರಪಳಿಗಳು, ಉದ್ಯೋಗ, ರಫ್ತು ಸಿದ್ಧತೆಗೆ ಬೆಂಬಲ, ಇವನ್ನೆಲ್ಲ ಬಜೆಟ್ ಸ್ಪೀಚ್ ಅಲ್ಲಿ ನೋಡ್ಬೋದಾಗಿತ್ತು. ಸೊ ಇನ್ ದಟ್ ವೇ, ಆಸ್ ಮೈ ಅದರ್ co-panelists also said, it is basically focusing on the long term strategy.